ಹರಿ ಓಂ. ಇಲ್ಲಿವರೆಗೆ 10ನೇ ಅಧ್ಯಾಯದ 4 ಶ್ಲೋಕಗಳ ಭಾವಾರ್ಥವನ್ನ ನಾವು ಗಮನಿಸಿದ್ದೇವೆ. 5ನೇ ಶ್ಲೋಕದಲ್ಲಿ ಭಗವಂತನ ಮತ್ತೊಂದು ಮಹಿಮೆಯನ್ನ ಹೇಳಿ, ಇಂತಹ ಚರಿತ್ರೆಯುಳ್ಳಂತಹ ಪರಮಾತ್ಮನೇ ನೀನು ನಿನ್ನ ಸ್ವರೂಪದ ಬಗೆಗಿನ ಅರಿವನ್ನ ನಮಗೆ ಮೂಡಿಸು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ ಕರುಣಾಪೂರ್ಣವರ ಪ್ರದ ಚರಿತಂ ಜ್ಞಾಪಯ ಮೇತೆ. ತ್ರಿಗುಣಾತೀತ ಇದು ತುಂಬಾ ಚಿಕ್ಕದಾದ ಪದದಲ್ಲಿ ದೊಡ್ಡ ಅರ್ಥಗಳನ್ನ ಸಂಗ್ರಹ ಮಾಡುವ ದೊಡ್ಡ ಪ್ರಯಾಸ ಇದು. ಮಹಾಜ್ಞಾನಿಗಳಿಗೆ ಮಾತ್ರ ಆಗುವಂತಹದ್ದು. ತ್ರಿಗುಣಾತೀತ ಅಂತ ಸುಲಭವಾಗಿ ಹೇಳ್ತೇವೆ. ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳ ಪರಿಧಿಗೆ ಒಳಪಟ್ಟವನಲ್ಲ. ಇದು ಈ ಶ್ಲೋಕದ ಸಾಮಾನ್ಯವಾದ ಅರ್ಥ. ತ್ರಿಗುಣಾತೀತ ಸತ್ವ, ರಜಸ್ಸು, ತಮಸ್ಸು ಎಂಬಂತಹ ಗುಣಗಳು ಎಷ್ಟೆಷ್ಟು ಕೆಲಸಗಳನ್ನು ಮಾಡುತ್ತೆ, ಅದರಲ್ಲಿ ಎಷ್ಟು ವಿಭಾಗ ಇದೆ ಅನ್ನೋದನ್ನ ಆಕಸ್ಮಿಕವಾಗಿ ಇವತ್ತು ಮುಂದಿನ ಭಾಗವತದ ಪಾಠದಲ್ಲಿ ಇದೇ ವಿಷಯಗಳನ್ನು ಹೇಳಬೇಕು. ಎಷ್ಟು ವಿಭಾಗ ಇದೆ. ಸತ್ವ, ರಜಸ್ಸು, ತಮಸ್ಸು ಎಂಬ 3 ಗುಣಗಳಿವೆ. 3 ವಿಧರಾದಂತಹ ಜೀವರಿದ್ದಾರೆ ಅದರಲ್ಲಿ. ಸಾತ್ವಿಕರಾದ ಜೀವರು, ರಾಜಸರಾದ ಜೀವರು, ತಾಮಸರಾದಂತಹ ಜೀವರು ಅಂತ 3 ಥರದ ಜೀವರಿದ್ದಾರೆ. ಅದರಲ್ಲೂ ಮತ್ತೆ 3 ಅವಾಂತರ ಕೆಟಗರಿಗಳಿವೆ. ಅವ್ರು ಎಲ್ಲರನ್ನ ಪರಮಾತ್ಮ ನಿಯಮನ ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ಯಾವ ಗುಣಗಳ ಸಂಪರ್ಕವೂ ಇಲ್ಲ. ಯಾಕೆ? ಈ ಯಾವ ಸಾತ್ವಿಕ, ರಾಜಸ, ತಾಮಸ ಎಂಬಂತಹ ಗುಣಗಳಿವೆಯೋ ಇವುಗಳು ಒಂದು ಥರ ತಾಮಸ ಗುಣ ಕಬ್ಬಿಣದ ಪಂಜರ ಇದ್ದ ಹಾಗೆ, ಮುಳ್ಳಿನ ಇದು ಬಂಧನ ಇದ್ದ ಹಾಗೆ. ಕಬ್ಬಿಣದ ಮುಳ್ಳಿನ ತಂತಿಗಳನ್ನು ಮಾಡಿ ಕೈಗೆ ಅದನ್ನ ಬೇಡಿ ಹಾಕಿದರೆ ಹೇಗಿರುತ್ತೋ ಹಾಗೆ. ರಾಜಸ ಗುಣಗಳು ಅಂತಂದು ಹೇಳಿದ್ರೆ ಅದು ಸ್ಮೂತ್ ಆದಂತಹ, ಚುಚ್ಚೋದಿಲ್ಲ, ಆದ್ರೆ ಬೇಡಿ ಹಾಕಿ ಕುತ್ತಿಗೆಗೆ ಕಟ್ಟಿದ ಹಾಗೆ ಪ್ರಾಣಿಗಳನ್ನೆಲ್ಲ, ಎತ್ತುಗಳನ್ನ, ದನಗಳನ್ನೆಲ್ಲ ಕಟ್ಟಿರ್ತಾರಲ್ಲ ಹಗ್ಗದಿಂದ, ಹಾಗೆ ಕಟ್ಟಿದ ಹಾಗೆ. ಸಾತ್ವಿಕ ಗುಣ ಅಂತಂದು ಹೇಳಿದ್ರೆ ಬಂಗಾರದ ಹಗ್ಗದ ಇದು ಯಾವುದೋ ಚೈನಿನಿಂದ ಕಟ್ಟಿ ಒಂದು ಕಡೆಯಲ್ಲಿ ಕೂಡಿ ಹಾಕಿದ ಹಾಗೆ. ಕೂಡಿ ಹಾಕಲಿಕ್ಕೆ ಬಳಸಿದಂತಹ ಹಗ್ಗಗಳು ಬೇರೆ. ಆದರೆ ಎಲ್ಲರಲ್ಲೂ ಒಂದು ಸಾಮಾನ್ಯ ಸಂಗತಿ ಏನು ಅಂದ್ರೆ ಎಲ್ಲರೂ ಬಂಧನದಲ್ಲಿ ಇದ್ದಾರೆ. ಅವರ ಯೋಗ್ಯತೆಯಲ್ಲಿ ವ್ಯತ್ಯಾಸ ಗೊತ್ತಾಗತ್ತೆ. ಮುಳ್ಳಿನ ಬೇಲಿಯಿಂದ ಕಟ್ಟಲ್ಪಟ್ಟವನೋ, ಹಗ್ಗದಿಂದ ಕಟ್ಟಲ್ಪಟ್ಟವನೋ, ಬಂಗಾರದ ಸರಪಳಿಯಿಂದ ಕಟ್ಟಲ್ಪಟ್ಟವನು ಅಂತಂದು ಹೇಳಿದ್ರೆ ಅದರಲ್ಲಿ ವ್ಯತ್ಯಾಸ ಗೊತ್ತಾಗತ್ತೆ. ಆದರೆ ಎಲ್ಲವೂ ಬಂಧನದಲ್ಲಿರೋವೇ ಅವು ಪ್ರಾಣಿಗಳು. ಹಾಗೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ವಿಷಯ ಪದಾರ್ಥಗಳ ಬಂಧನಕ್ಕೆ ಒಳಪಟ್ಟಿದ್ದೇವೆ. ನಾವು ರಾಜಸರೋ ಅಥವಾ ತಾಮಸರಲ್ಲೋ ಬರ್ತೇವೆ, ಸಾತ್ವಿಕರಂತೂ ಅಲ್ಲ. ಇಂತಹ ನಮ್ಮನ್ನ ನಿಯಮನ ಮಾಡುವಂತಹ ಪರಮಾತ್ಮ ಯಾರಿದ್ದಾನಲ್ಲ, ಅವನು ಒಂದು ವೇಳೆ ನಮ್ಮ ಹಾಗೆ ಸಾತ್ವಿಕ, ರಾಜಸ, ತಾಮಸ ಗುಣಗಳಿಂದ ಕೂಡಿಕೊಂಡಿದ್ದಾನೆ ಅಂತಾದರೆ ಆ ಪರಮಾತ್ಮ ಎಂದೆಂದಿಗೂ ಕೂಡ ನಮಗೆ ನಿಯಾಮಕ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕೆಸರಿನಲ್ಲಿ ಬಿದ್ದು ಸಿಲುಕಿಕೊಂಡು ಅದರಲ್ಲಿ ಮುಳುಗಿದ್ದಾನೋ ಅವನು ನಮ್ಮನ್ನ ಏನು ಎತ್ತಲಿಕ್ಕೆ ಸಾಧ್ಯ? ನಮ್ಮನ್ನೆಲ್ಲ ಕಟ್ಟಿ ಹಾಕ್ಲಿಕ್ಕೆ ಅಂತ ಪರಮಾತ್ಮ ಇಟ್ಟುಕೊಂಡಂತಹ ಹಗ್ಗಗಳವು ಅಷ್ಟೆ. ಕಟ್ಟಿ ಹಾಕಿದಂತಹ ಅವ ಯಾವ ಕಟ್ಟುಗಳಿಗೂ ಕೂಡ ಸಿಕ್ಕಿ ಬಿದ್ದವನಲ್ಲ. ಅದನ್ನ ಹೇಳ್ತಾ ಇರುವಂತಹದ್ದು ತ್ರಿಗುಣಾತೀತ. ಸತ್ವ, ರಜಸ್ಸು, ತಮಸ್ಸು ಎಂಬಂತಹ 3 ಗುಣಗಳ ಬಂಧನಕ್ಕೆ ಒಳಗಾಗದವನು. ವಿಧಾರಕ, ಇಡೀ ಜಗತ್ತನ್ನ ನಾನಾ ವಿಧವಾಗಿ ಧರಿಸಿದವನು. ನಾನಾ ವಿಧವಾಗಿ ಧರಿಸೋದು ಅಂದ್ರೆ ಏನು?
ಇಡೀ ಬ್ರಹ್ಮಾಂಡದ ಹೊರಗಡೆಯಲ್ಲಿದ್ದುಕೊಂಡು ಬ್ರಹ್ಮಾಂಡವನ್ನ ಧಾರಣೆ ಮಾಡಿದ್ದಾನೆ. ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ, ಬ್ರಹ್ಮಾಂಡದ ಒಳಗಡೆಯಲ್ಲಿ ಬಂದು ಇಡೀ ಬ್ರಹ್ಮಾಂಡದ ರೂಪವನ್ನು ತಾಳಿ ಬ್ರಹ್ಮಾಂಡ ರೂಪದಿಂದಾಗಿ ಇಡೀ ಜಗತ್ತನ್ನ ರಕ್ಷಣೆ ಮಾಡಿದ್ದಾನೆ. ಸ್ವರ್ಗ, ನರಕ, ಪಾತಾಳಗಳೆಂಬಂತಹ ಲೋಕಗಳನ್ನ ಸೃಷ್ಟಿ ಮಾಡಿ ಅವುಗಳ ಒಳಗಡೆಯಲ್ಲಿದ್ದು ಅವುಗಳನ್ನ ಹೊತ್ತಿದ್ದಾನೆ. ಭೂಮಿಯಲ್ಲಿ ಸಪ್ತದ್ವೀಪಗಳು, ಸಪ್ತ ಸಾಗರಗಳು ಇವೆಲ್ಲವನ್ನ ನಿರ್ಮಾಣ ಮಾಡಿ ಅವುಗಳನ್ನು ಹೊತ್ತಿದ್ದಾನೆ. ನದಿ, ಸಾಗರಗಳು, ಅನೇಕ ದೊಡ್ಡ ದೊಡ್ಡ ಪಟ್ಟಣಗಳು ಅಂತೇನಿವೆಯೋ ಆ ಎಲ್ಲ ಪಟ್ಟಣಗಳನ್ನ ಹೊತ್ತುಕೊಂಡು ನಿಂತಿದ್ದಾನೆ. ನಮ್ಮನ್ನು ಹೊತ್ತುಕೊಂಡಿದ್ದಾನೆ. ನಾವು ಮಾಡುವ ಎಲ್ಲ ಕರ್ಮಗಳನ್ನ ತನ್ನ ಬುದ್ಧಿಯಲ್ಲಿ ಹೊತ್ತುಕೊಂಡಿದ್ದಾನೆ. ನಾನಾ ವಿಧವಾಗಿ ಇಡೀ ಜಗತ್ತನ್ನ ಧಾರಣೆ ಮಾಡಿದಂತಹ ವ್ಯಕ್ತಿ ಪರಮಾತ್ಮ. ವಿಧಾರಕ. ಪರಿತೋ ದೇಹಿ ಸುಭಕ್ತಿಂ. ನನಗೆ ನಿನ್ನಲ್ಲಿ ಇವತ್ತು ಭಕ್ತಿ ಬಂತು, ಈ ಪಾಠಕ್ಕೆ ಬಂದೆ, ಬಹಳವಾದ ಭಕ್ತಿ ಬಂದ್ಬಿಡ್ತು. ಪಾಠ ಮುಗಿದು ಕೆಲಸದಲ್ಲಿ ತೊಡಗಿದೆ, ಟಿವಿ ನೋಡ್ಲಿಕ್ಕೆ ಕೂತೆ, ಮೊಬೈಲ್ ಹಿಡ್ಕೊಂಡು ಕೂತೆ, ನಿನ್ನಲ್ಲಿ ಭಕ್ತಿ ಹೋಗ್ಬಿಡ್ತು. ಯಾರದೋ ಜೊತೆಯಲ್ಲಿ ಮಾತನಾಡ್ತಾ ಕೂತೆ, ನಿನ್ನಲ್ಲಿರುವ ಭಕ್ತಿ ಹೊರಟು ಹೋಯ್ತು. ಹಿಂಗ ಮಾಡ್ಬೇಡಪ್ಪ. ಪರಿತೋ ದೇಹಿ ಸುಭಕ್ತಿಂ. ನಿರಂತರವಾಗಿ ಭಗವಂತ ನಿನ್ನಲ್ಲೇ ದೃಢವಾದ ಮನಸ್ಸನ್ನು ಕೊಡು. ಆ ಭಕ್ತಿಯನ್ನು ಕೊಟ್ಟು ದಯಾಸಾಗರನಾದಂತಹ ಪರಮಾತ್ಮನೇ ಬೇಕಾದ ವರಗಳನ್ನ ಕರುಣೆ ಮಾಡ್ತೀಯ. ನಾನು ನಿನ್ನ ಭಕ್ತನಾಗಿದ್ದೇನೆ, ಯಾವಾಗಲೂ ನಿನ್ನಲ್ಲಿ ಭಕ್ತಿಯನ್ನು ಕೊಡು. ಆ ಭಕ್ತಿ ಮತ್ತಷ್ಟು ವೃದ್ಧಿ ಆಗಬೇಕು ಅನ್ನುವ ಕಾರಣದಿಂದ ನಾವೇನಾದ್ರೂ ಮನೆಯಲ್ಲಿ ಸಂಪತ್ತನ್ನ ಹಿರಿಯರು ಮಾಡಿಟ್ಟಿದ್ದಿತ್ತು ಅಂತಂದ್ರೆ ಅದನ್ನ ಭೋಗಿಸ್ತಾ ಪೂರ್ತಿ ಖಾಲಿ ಮಾಡ್ಬಿಡೋದಿಲ್ಲ. ಇಲ್ಲ, ನನ್ನ ಮಕ್ಕಳಿಗೆ ಇನ್ನೊಂದಿಷ್ಟು ಮಾಡ್ಬೇಕು ಅಂತ ಬ್ಯಾಂಕ್ ಅಲ್ಲಾದ್ರೂ ದುಡ್ಡನ್ನ ಇಡ್ತೇವೆ, ಇಲ್ಲ ಯಾವ್ದಾದ್ರು ಒಂದು ಹೊಸ ನಿವೇಶನವನ್ನ ಖರೀದಿ ಮಾಡ್ತೇವೆ, ಬಂಗಾರವನ್ನ ಇದು ಮಾಡ್ತೇವೆ, ಏನೋ ಒಂದು ಮಕ್ಕಳಿಗಿರ್ಲಿ ಅಂತ ಅದನ್ನ ವೃದ್ಧಿ ಮಾಡ್ತೇವಲ್ಲ ಸಂಪತ್ತನ್ನ. ಹಾಗೆ ನಮಗೆ ಈಗಾಗಲೇ ಸ್ವಲ್ಪ ಭಕ್ತಿ ಇದೆ, ನಿನ್ನ ಅನುಗ್ರಹದಿಂದ ಸಿಕ್ಕಿದೆ, ಬೇಕಾದ ವರಗಳನ್ನು ಕೊಡ್ತೀಯಲ್ಲ, ನಮಗೆ ಈ ಯಾವ ಸಂಪತ್ತು ಬೇಡ, ಭಕ್ತಿ ಎಂಬಂತಹ ಸಂಪತ್ತನ್ನ ಮತ್ತಷ್ಟು ಹೆಚ್ಚಿಗೆ ಮಾಡಿಕೊಳ್ಬೇಕು. ಆ ಸಂಪತ್ತನ್ನು ಹೇಗೆ ಹೆಚ್ಚಿಗೆ ಮಾಡಿಕೊಳ್ಳೋದು? ಅದಕ್ಕೆ ತೇ ಚರಿತಂ ಮೇ ಜ್ಞಾಪಯ. ನಿನ್ನ ಚರಿತ್ರೆಗಳನ್ನ ನನಗೆ ತಿಳಿಸಿಕೊಡಪ್ಪ. ನಿನ್ನ ಚರಿತ್ರೆಗಳನ್ನ ಕೇಳಿದಾಗ ನಿನ್ನ ಭಕ್ತರನ್ನ ನೀನು ಹೇಗೆ ರಕ್ಷಣೆ ಮಾಡಿದ್ದೀ ಅನ್ನೋದನ್ನ ನಾನು ಕೇಳಿ ನಾನು ಸಮಾಧಾನಗೊಳ್ಳುತ್ತೇನೆ. ಜೀವನದಲ್ಲಿ ಯಾವುದೋ ಜಂಜಾಟಗಳಿಗೆ ಬಿದ್ದು ನಿನ್ನನ್ನ ಮರೆಯೋದಿಲ್ಲ. ನಿನ್ನಲ್ಲಿ ದೃಢವಾದ ವಿಶ್ವಾಸವನ್ನು ಕೊಡು, ಜಗತ್ತಿನಲ್ಲಿ ವೈರಾಗ್ಯವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ತ್ರಿಗುಣಾತೀತ, ಸತ್ವ, ರಜಸ್ಸು, ತಮಸ್ಸು ಎಂಬಂತಹ ಗುಣಗಳ ಸಂಬಂಧಕ್ಕೆ ಒಳಪಡದೇ ಇರುವವನೇ, ವಿಧಾರಕ, ಇಡೀ ಜಗತ್ತನ್ನ ಹೊತ್ತವನೇ, ಪರಿತಃ ಸುಭಕ್ತಿಂ ದೇಹಿ. ನಿರಂತರವಾಗಿ ನಿತ್ಯ ನಿರಂತರವಾಗಿ ಭಗವಂತ ನಿನ್ನಲ್ಲಿ ನನಗೆ ಭಕ್ತಿಯನ್ನು ಕೊಡು. ನೀನು ಕರುಣಾಸಾಗರನಾಗಿದ್ದಿ, ಬೇಕಾದ ವರಗಳನ್ನು ಕೊಡುವವನಾಗಿದ್ದಿ. ನಿನ್ನ ಅದ್ಭುತವಾದಂತಹ ಚರಿತ್ರೆಯನ್ನ ನನಗೆ ತಿಳಿಸಿಕೊಡು. ಕರುಣಾಪೂರ್ಣ, ವರಪ್ರದ, ಬೇಕಾದ ವರಗಳನ್ನು ಕೊಡುವಂತಹ ಪರಮಾತ್ಮನೇ, ತೇ ಚರಿತಂ ಮೇ ಜ್ಞಾಪಯ. ನಿನ್ನ ಚರಿತ್ರೆಯನ್ನು ನನಗೆ ತಿಳಿಸಿಕೊಡು ಅಂತ ಇದರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ, ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಇವತ್ತಿಗೆ ಈ ಶ್ಲೋಕದ ಭಾವಾರ್ಥಕ್ಕೆ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿದೆ ಅಂತ ಹೇಳಿದ್ರೆ, ಯಾವ್ದಾದ್ರು ಪದಕ್ಕೆ ಅರ್ಥವಾಗಿಲ್ಲ ಅಂತ ಹೇಳಿದ್ರೆ ಅರ್ಥವನ್ನು ಕೇಳ್ಬೋದು. ಸರ್, ಪರಿತೋ ಅಂದ್ರೆ ಏನು? ಹೇಳಿ, ತಮ್ಮ ವಾಯ್ಸ್ ಕೇಳಿಸ್. ಪರಿತೋ ಅಂದ್ರೆ ಏನು ಸರ್? ಪರಿತಃ ಅಂತಂದ್ರೆ ಯಾವಾಗಲೂ, ಯಾವಾಗಲೂ ಸುಭಕ್ತಿಂ ದೇಹಿ, ನಿನ್ನಲ್ಲಿ ಭಕ್ತಿಯನ್ನ ಕೊಡು ಅಂತ.
ಸರಿ.